ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲ ಹುಬ್ಬಳ್ಳಿ MGR ಕಿಚನ್ಗೆ ಸ್ವಾಗತ. ನಾವಿವತ್ತು ನಿಮಗೆ ಸ್ಪೆಷಲ್ ಈವ್ನಿಂಗ್ ಸ್ನ್ಯಾಕ್ಸ್ ಒಂದನ್ನು ಹೇಳ್ಕೊಡಕತ್ತೀವಿ. ಅದು ಪಾಲಕ್ ಡ್ರೈ ಗೋಬಿ ಅಂತ. ಭಾಳ ಕ್ರಿಸ್ಪಿಯಾಗಿ ಬರ್ತಾವೆ, ಭಾಳ ರುಚಿ ಅನಿಸುತ್ತೆ ಇದು ಪಾಲಕ್ ಡ್ರೈ ಗೋಬಿ. ಇದನ್ನ ಒಂದ್ಸಲ ನೀವು ಟ್ರೈ ಮಾಡಿ ನೋಡ್ರಿ. ಹಾಗಂದ್ರೆ ಇದನ್ನ ಯಾವ ರೀತಿ ಮಾಡೋದಂತ ಈಗ ನೋಡೋಣ ಬರ್ರಿ. ಈಗ ಪಾಲಕ್ ಡ್ರೈ ಗೋಬಿ ಮಾಡೋಕ್ಕೆ ಫಸ್ಟ್ ಒಂದು ದೊಡ್ಡ ಫ್ಲವರ್ನ ತೊಗೊಂಡು ಈ ರೀತಿ ದೊಡ್ಡ ದೊಡ್ಡ ಪೀಸ್ ಮಾಡಿ ಬಿಡಿಸಿಟ್ಕೊಂಡಿವಿ. ಇದನ್ನ ಈ ರೀತಿ ದೊಡ್ಡ ಪೀಸ್ನಾಗಿ ಬಿಡಿಸಿಟ್ಕೋಬೇಕು. ಇದನ್ನ ಈಗ ಬಿಡಿಸಿಟ್ಕೊಂಡಿವಿ. ಆಮೇಲೆ ಪಾಲಕ್ ಒಂದು ಸ್ವಲ್ಪ ಒಂದು ಕಟ್ ತೊಗೊಂಡು ಅದನ್ನು ಸೋಸೆ ಈ ರೀತಿ ತೊಳೆದಿಟ್ಕೊಂಡಿವಿ. ಒಂದು 7ರಿಂದ 8 ಹಸಿಮೆಣ್ಸಿನ್ಕಾಯಿ, ಖಾರಕ್ಕೆ ನಿಮಗೆ ಎಷ್ಟು ಬೇಕಲ್ಲ ಅಷ್ಟು ನೋಡಿಕೊಂಡು, ಆಮೇಲೆ ಬೆಳ್ಳುಳ್ಳಿ, ಹಸಿ ಶುಂಠಿ ಇಟ್ಕೊಂಡಿವಿ. ಫಸ್ಟ್ ಈಗ ಏನು ಇದು ಫ್ಲವರ್ನೇನು ಬಿಡಿಸಿಟ್ಕೊಂಡಿದ್ದೀವಲ್ಲ ಇದನ್ನು ಒಂದು ಕುದಿಸಿ ತಕ್ಕೋಬೇಕು. ಒಂದು ಕುದಿಸಿದಂಗೂ ಆಯ್ತು. ಆಮೇಲೆ ಇದನ್ನು ಕ್ಲೀನ್ ಮಾಡ್ಬೇಕಂದ್ರೆ ಸ್ವಲ್ಪ ಉಪ್ಪು, ಅರಿಶಿನ ಪುಡಿ ಹಾಕಿ ಬಿಸಿನೀರೊಳಗೆ ಒಂದು 5 ನಿಮಿಷ ಕುದಿಸಿ ತಗೊಂಡ್ಬಿಟ್ರೆ ಫ್ಲವರು ಸಾಫ್ಟ್ ಆಕತಿ, ಆಮೇಲೆ ಅದು ಕ್ಲೀನೂ ಆಕತಿ. ಒಂದು ಪಾತ್ರೆ ಒಳಗೆ ನೀರು ಕುದಿಯಕ್ಕೆ ಇಟ್ಕೊಂಡು, ನೀರು ಕುದಿ ಬಂದಮೇಲೆ ಇದಕ್ಕೆ ಫ್ಲವರ್ನಿಗೆ ಹಾಕೋಬೇಕು. ಇದಕ್ಕೆ ಫ್ಲವರ್ ಹಾಕ್ಕೊಂಡು 1 ಸ್ಪೂನು ಉಪ್ಪು, ಇದು ಉಪ್ಪು ಅರಿಶಿನ ಹಾಕೋದ್ರಿಂದ ಫ್ಲವರ್ ಕ್ಲೀನ್ ಆಕತ್ತಿದೆ. ಆಮೇಲೆ 1 ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ಒಂದು 5 ನಿಮಿಷ ಕುದಿಸಿ ತಗೋಬೇಕು. ಭಾಳ ಸಾಫ್ಟ್ ಮಾಡ್ಕೊಬೇಡ್ರಿ, ಯಾಕಂದ್ರೆ ಮತ್ತೆ ಇದನ್ನು ಕರಿತೀವಲ್ಲ ಎಣ್ಣೆ ಒಳಗೆ. ಸ್ವಲ್ಪ ಒಂದೇ ಕುದಿದ್ಮೇಲೆ ಇದು ಸಾಫ್ಟ್ ಆದ್ರೆ ಸಾಕು ಸ್ವಲ್ಪ. ಆಮೇಲೆ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ಬೇಕು. ಇದು ಈ ಕಡೆ ಕುದೀತಿರಲಿ, ಅಷ್ಟರೊಳಗೆ ನಾವು ಪಾಲಕ್ನ ಬೇಯಿಸ್ಕೊಳ್ಳೋಣ. ಈಗ ಪಾಲಕ್ನ ಬೇಯಿಸ್ಕೋಬೇಕಂದ್ರೆ ಅದನ್ನ ನೀರಾಗ ಹಾಕಿ ಕುದಿಸ್ಬಾರ್ದು. ಆಮೇಲೆ ಹಂಗೆ ಪ್ಲೇಟ್ ಮುಚ್ಚಿಟ್ಟು ಬೇಯಿಸಿದ್ರೆ ಕಲರ್ ಸ್ವಲ್ಪ ಚೇಂಜ್ ಆಕತಿ. ಅದಕ್ಕೆ ಈಗ ಪಾಲಕ್ನ ಕುದಿ ನೀರೊಳಗೆ ಸ್ವಲ್ಪ ಏತಿ ತೆಗೆದುಬಿಟ್ರೆ ಸಾಕು, ಕಲರ್ ಚಂದ ಬರ್ತೈತಿ. ಈ ರೀತಿ ಕುದಿ ನೀರೊಳಗೆ ಪಾಲಕ್ನ ಹಾಕೋಬೇಕು. ನೀರು ಕುದಿ ಬಂದಮೇಲೆ ಈ ರೀತಿ ಅದನ್ನು ಪಾಲಕ್ ಅದ್ರೊಳಗೆ ಹಾಕ್ಕೊಂಡು ಒಂದೆರಡು ನಿಮಿಷ ಅದನ್ನ ಹಿಂಗೆ ಎದ್ದಿದ್ದಂಗೆ ತೆಗೆದು ತಗೊಂಡ್ಬಿಡ್ಬೇಕು. ಇದನ್ನು ಈ ರೀತಿ ಮಾಡೋದ್ರಿಂದ ಅದನ್ನು ಪೇಸ್ಟ್ ರುಬ್ಬಿದ ಮೇಲೆ ಕಲರ್ ಚಂದ ಬರುತ್ತೆ, ಗ್ರೀನ್ ಕಲರ್. ಈ ರೀತಿ ರುಬ್ಬಿ ಅದನ್ನು ತಗೊಂಡ್ಬಿಡ್ಬೇಕು. ನೆಕ್ಸ್ಟ್ ಗ್ಯಾಸ್ ಆಫ್ ಮಾಡಿಕೊಂಡು ಇದೇ ಬಿಸಿನೀರೊಳಗೆ ಸ್ವಲ್ಪ ಹಸಿಮೆಣ್ಸಿನ್ಕಾಯನ್ನು ಅಷ್ಟೇ ಒಂಚೂರು ಕೈ ಆಡಿಸ್ಕೊಂಡು ತಗೊಂಡ್ಬಿಡ್ಬೇಕು ಅಷ್ಟೇ. ಇಷ್ಟು ಒಂದು ಕುದಿ ಬಂದರೆ ಸಾಕು. ಫ್ಲವರ್ನ ಈ ರೀತಿ ನೀರೆಲ್ಲ ತೆಗೆದು ಫ್ಲವರ್ನ ತಗೋಬೇಕು. ಇವನು ಪೂರ್ತಿ ನೀರೆಲ್ಲ ಬಸೋದು ತಗೋಬೇಕು. ಇವನು ಇದು ಗೋಬಿ ಪೂರ್ತಿಯಾಗಿ ಆರಬೇಕಿದ್ದು. ಇದು ಆರದ್ರೊಳಗೆ ನಾವು ಅದನ್ನು ಪೇಸ್ಟ್ ರುಬ್ಬಿ ಹಿಟ್ಟು ಕಲಿಸ್ಕೊಳ್ಳೋಣ. ಅದಕ್ಕೆ ಪಾಲಕ್ಕೇನು ಬೇಯಿಸಿ ತಗೊಂಡಿರ್ತೀವಲ್ಲ ಇದಕ್ಕೆ ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ಇದಿಷ್ಟನ್ನು ಹಾಕಿ ಮಿಕ್ಸಿ ಜಾರಿಗೆ ಸಣ್ಣಂಗೆ ಪೇಸ್ಟ್ ಮಾಡ್ಕೋಬೇಕು. ಈ ರೀತಿ ಪೂರ್ತಿ ಸಣ್ಣಂಗೆ ಪೇಸ್ಟ್ ಮಾಡಿ ರುಬ್ಕೋಬೇಕು. ಇದನ್ನು ಈಗ ಒಂದು ದೊಡ್ಡ ಬೌಲ್ ತೊಗೊಂಡು ಅದಕ್ಕೆ ಒಂದು 4 ಸ್ಪೂನು ಮೈದಾ ಹಿಟ್ಟು ಹಾಕೊಳಕತ್ತೇನೆ. ಇಲ್ಲಿ ಇದಕ್ಕೆ 1-2 ಸ್ಪೂನು ಕಾರ್ನ್ಫ್ಲೋರ್ ಹಿಟ್ಟು. ಇದಕ್ಕೆ ನಿಮಗೆ ಅದು ಹಿಟ್ಟು ನೋಡ್ಕೊಂಡು ಹಾಕೋಬೋದು. ಮೈದಾ ನಿಮ್ಗೆ ಇನ್ನೂ ಸ್ವಲ್ಪ ಬೇಕಂದ್ರೂ ನೋಡ್ಕೊಂಡು ಕಲಿಸ್ಕೋಬೋದು. ಆಮೇಲೆ ಈಗ ಇದಕ್ಕೇನು ಪೇಸ್ಟ್ ರುಬ್ಕೊಂಡಿರ್ತಿಲ್ಲ ಅದನ್ನ ಹಾಕೋಬೇಕು. ನೀರು ಹಾಕೋಬಾರ್ದು, ಯಾಕಂದರೆ ಇದ್ರೊಳಗೆ ನೀರಿನ ಅಂಶ ಇರ್ತೈತಲ್ಲ. ಆಮೇಲೆ ಫ್ಲವರ್ ಏನು ಕುದಿಸಿರ್ತೀವಲ್ಲ ಅದರೊಳಗೂ ನೀರಿನ ಅಂಶ ಇರುತ್ತೆ. ಅದಕ್ಕೆ ನೀರು ಹಾಕೋಬಾರ್ದು. ಹಂಗೆ ಇದು ಡೈರೆಕ್ಟ್ ಪೇಸ್ಟು ಮತ್ತು ಫ್ಲವರ್ ಹಾಕಿ ಫಸ್ಟ್ ಕಲಿಸ್ಕೋಬೇಕು. ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು, ಈ ರೀತಿ ಗೋಬಿಗೆ ಪೂರ್ತಿ ಮಸಾಲೆ ಹಿಟ್ಟೆಲ್ಲ ಅಂಟ್ಕೋಬೇಕು. ಆ ರೀತಿ ಕಲಿಸ್ಕೋಬೇಕು. ಹಾಗೇನೆ ನಿಮ್ಗೆ ಸ್ವಲ್ಪ ತೆಳ್ಳಗೆ ಅನಿಸಿತ್ತಂದ್ರೆ ಮತ್ತು ಮೇಲೆ ಸ್ವಲ್ಪ ಹಿಟ್ಟನ್ನ ಆ್ಯಡ್ ಮಾಡ್ಕೋಬೋದು. ಇದಕ್ಕೆ ಸ್ವಲ್ಪ ಮೈದಾ ಹಿಟ್ಟು, ಸ್ವಲ್ಪ ಕಾರ್ನ್ಫ್ಲೋರ್ ಹಿಟ್ಟನ್ನ ಈ ರೀತಿ ಮ್ಯಾಲೆ ನೀವು ಕಲಿಸ್ಕೋಬೋದು. ಆಮೇಲೆ ಖಾರನೂ ಏನೋ ಕಡಿಮೆ ಅನಿಸಿದ್ರೆ ನಿಮ್ಗೆ ಸ್ವಲ್ಪ ಪೆಪ್ಪರ್ ಪೌಡ್ರು ಹಾಕೋಬೋದು ನೀವು ಇದಕ್ಕೆ. ಈ ರೀತಿ ಚೆನ್ನಾಗೆಲ್ಲ ಕಲಿಸ್ಕೋಬೇಕು. ಫಸ್ಟ್ ನಾವು ಒಂದು 4 ಸ್ಪೂನ್ ಅಷ್ಟು ಹಾಕೊಂಡಿದ್ದೆ ಹಿಟ್ಟು. ಆಮೇಲೆ ಇನ್ನೂ ಹಿಡಿತು ಮತ್ತು ಒಂದು 4-5 ಸ್ಪೂನು ಹಿಟ್ಟು ಹಿಡಿತು. ಅಂದರೆ ಸ್ವಲ್ಪ ಹಿಟ್ಟು ಜಾಸ್ತಿ ಇರಬೇಕು, ಇಲ್ಲಕ್ಕೆ ಬರೀ ಗೋಬಿನ ಕಾಣಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತದೆ. ಅದಕ್ಕೆ ಮ್ಯಾಲೆ ಕೋಟಿಂಗ್ ಎಲ್ಲ ನೀಟಾಗಿ ಹತ್ತಬೇಕಂದ್ರೆ ಸ್ವಲ್ಪ ಹಿಟ್ಟು ಜಾಸ್ತಿನೇ ಹಾಕೋಬೇಕು. ಈ ರೀತಿ ಹಿಟ್ಟೆಲ್ಲ ಅದಕ್ಕೆ ಫ್ಲವರ್ಗೆ ಅಂಟ್ಕೋಬೇಕು.
ಹಂಗೆ ನೋಡ್ಕೊಂಡು ನೀವು ಅಡ್ಜಸ್ಟ್ ಮಾಡ್ಕೊಂಡು ಹಿಟ್ಟು ಕಾರ್ನ್ಫ್ಲೋರು ಮತ್ತು ಮೈದಾ ಹಿಟ್ಟನ್ನ ಮತ್ತು ಎಕ್ಸ್ಟ್ರಾ ಬೇಕಾದ್ರೆ ಮತ್ತು ಹಾಕೋಬೋದು. ಈಗ ನಾ ಹಾಕಿದ್ನಲ್ಲ ಫಸ್ಟ್ ಸ್ಟಾರ್ಟಿಂಗ್ ಮತ್ತು ಹಿಡಿತು ಒಂದು 4-5 ಸ್ಪೂನಷ್ಟು ಮೈದಾ ಮತ್ತು 1 ಸ್ಪೂನ್ ಕಾರ್ನ್ಫ್ಲೋರ್ ಹಾಕಿದೆ. ಈಗ ಎಣ್ಣೆ ಕಾದೈತೆ ನಮ್ದು. ಈಗಲ್ಲಿ ಸ್ವಲ್ಪ ಹಿಟ್ಟನ್ನು ಅದಕ್ಕೆಲ್ಲ ಕೈ ಕವರ್ ಆಗೋಂಗೆ ನೋಡಿಕೊಂಡು ಈ ರೀತಿ ಸಿಂಗಲ್ಲಾಗಿ ಬಿಡಬೇಕಾಗುತ್ತೆ. ಕ್ರಿಸ್ಪಿ ಪಾಲಕ್ ಡ್ರೈ ಗೋಬಿ ರೆಡಿ ಆಗೈತೆ. ಈಗ ಈ ರೀತಿಯಾಗಿ ಒಮ್ಮೆ ನೀವು ಪಾಲಕ್ ಡ್ರೈ ಗೋಬಿನ ಟ್ರೈ ಮಾಡಿ ನೋಡಿರಿ. ನಮ್ಮ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.